ಈ ನಾಗದೇವತೆಗಳ ಆರಾಧನೆ ಎಂಬುದು ಅದು ವೈದಿಕ ಪರಂಪರೆಯಿಂದ ಪ್ರಾರಂಭವಾಗಿ ಸಮಗ್ರ ಮಂದಿಯೂ ಕೂಡ ಆರಾಧನೆ ಮಾಡತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿ. ಕೃಷ್ಣ ಯಜುರ್ವೇದದಲ್ಲಿ 3 ಮಂತ್ರ ಬರುತ್ತೆ, ಅದು ನಾಗನಿಗೆ ಸಂಬಂಧಪಟ್ಟ ಮಂತ್ರ. ನಮೋಸ್ತು ಸರ್ಪೇಭ್ಯ ಏಕೇಚ ಪೃಥ್ವೀಂ ಅನು ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯ ಸರ್ಪೇಭ್ಯೋ ನಮಃ ಏದೋ ರೋಚನೆ ದಿವೋ ಏವಾ ಸೂರ್ಯಸ್ಯ ರಶ್ಮಿಷು ಯೇಷಾಂ ಅಪ್ಸುಸದಸ್ಕೃತಂ ತೇಭ್ಯ ಸರ್ಪೇಭ್ಯೋ ನಮಃ ಯಾ ಇಶವೋ ಯಾತುಧಾನಾನಾಂ ಏವಾ ವನಸ್ಪತಿ ಗಂಬ್ರನು ಏವಾ ಪಟೇಶು ಕ್ಷೇರತೆ ತೇಭ್ಯ ಸರ್ಪೇಭ್ಯೋ ನಮಃ ಅಂತ ಈ 3 ಮಂತ್ರ ಸರ್ಪನಿಗೆ ಸಂಬಂಧಪಟ್ಟ ಮಂತ್ರ. ಇದೇನು ಹೇಳುತ್ತೆ ಅಂತ ಹೇಳಿದರೆ, ಸರ್ಪನ ವ್ಯಾಪ್ತಿ ಎಂಬುದು ಕರೆ ಭೂಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಪಾತಾಳ ಲೋಕ ಅಂತರಿಕ್ಷಕ್ಕೂ ಸಂಬಂಧಪಟ್ಟದ್ದು ಅಂತ. ಅಂತರಿಕ್ಷ ಏದಿವಿ ತೇಭ್ಯ ಸರ್ಪೇಭ್ಯೋ ನಮಃ ಅಂತ. ಅಂತರಿಕ್ಷದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಎಲ್ಲ ಕೂಡ ತುಂಬಿರತಕ್ಕಂಥ ಸರ್ಪನಿಗೆ ನಮಸ್ಕಾರ ಅಂತ ಹೇಳುವಂಥ ಮಂತ್ರ. ಅಂದರೆ ಸರ್ಪನ ವ್ಯಾಪ್ತಿ ಎಂಬುದು ಅದು ಮನುಕುಲಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ದೇವತೆಗಳಿಗೂ ಕೂಡ ಸರ್ಪನ ಆವಾಸ ಇದೆ. ಎಲ್ಲಿವರೆಗೆ ಅಂತ ಹೇಳಿದರೆ ಆ ಮಂತ್ರದಲ್ಲಿ ಹೇಳ್ತಾರೆ, ಯಾ ಇಶವೋ ಯಾತುಧಾನಾನಾಂ ಅಂತ. ದೇವತಾ ದೈತ್ಯಗಳ ಮಧ್ಯದಲ್ಲಿ ಯುದ್ಧ ಆದಾಗ ಸರ್ಪಾಸ್ತ್ರ ಎಂಬುದು ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಸರ್ಪಾಸ್ತ್ರಕ್ಕೆ ತುಂಬ ಶಕ್ತಿ ಇತ್ತು ಅಂತ. ಅನೇಕ ಮಂದಿ ಶತ್ರುಗಳ ಸಂಹಾರ ಮಾಡಲಿಕ್ಕೆ ಸರ್ಪಾಸ್ತ್ರವೇ ಕಾರಣವಾಯಿತು ಅಂತ ಹೇಳುವಷ್ಟು ದೇವತಾ ಮತ್ತು ಅಸುರ ಯುದ್ಧದಲ್ಲಿ ಸರ್ಪನ ಪಾತ್ರ ಇದೆ ಅಂತ ಹೇಳುವುದನ್ನು ಕೂಡ ಆ ಮಂತ್ರ ಹೇಳುತ್ತೆ. ಮಾತ್ರ ಅಲ್ಲ, ನಮಗೆ ಏವಾ ಸೂರ್ಯಸ್ಯ ರಶ್ಮಿಷು ಯೇಷಾಂ ಅಪ್ಸುಸದಸ್ಕೃತಂ ಅಂತ. ಎಷ್ಟೋ ಸಲ ತೀರ್ಥ ಸ್ನಾನ ಮಾಡೋದ್ರಿಂದ ಅನೇಕ ಕಾಯಿಲೆ ಪರಿಹಾರ ಆಗುತ್ತಂತೆ. ಅದಕ್ಕೇನು ಕಾರಣ ಅಂತ ಹೇಳ್ತಾರೆ ಅಂತ ಹೇಳಿದರೆ, ನೀರಿನಲ್ಲಿಯೂ ಕೂಡ ಸರ್ಪನ ದಿವ್ಯವಾಗಿರ್ತಕ್ಕಂಥ ಸೂಕ್ಷ್ಮ ರೂಪ ಇರೋದ್ರಿಂದ ಆ ನೀರು ಕೂಡ ದೋಷವನ್ನು ಪರಿಹಾರ ಮಾಡುತ್ತೆ ಅಂತ ಏವಾ ಹೇಳ್ತಾರೆ. ಹೀಗೆ ಸರ್ಪನ ಪ್ರೀತಿಗೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತಯೇ ಅಂತ. ಒಳ್ಳೆಯ ಸಂತತಿ, ಸಂಪತ್ತು ಮತ್ತು ಆರೋಗ್ಯದ ಪ್ರಾಪ್ತಿಗೋಸ್ಕರ ನಾವು ಸರ್ಪನ ಪ್ರೀತಿಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಶಾಸ್ತ್ರೀಯವಾಗಿರ್ತಕ್ಕಂಥ ವಚನ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸರ್ಪನ ಆರಾಧನೆ ನಡೆದರೂ ಕೂಡ ಇಲ್ಲಿ ಅಂತೂ ಬಹಳ ವಿಶೇಷವಾಗಿ ಕರಾವಳಿ ಜಿಲ್ಲೆಯಲ್ಲಿ ಸರ್ಪನ ಆರಾಧನೆಗೆ ಮಹತ್ವ ಇದೆ. ಏಕೆಂದರೆ ಪರಶುರಾಮ ದೇವರು ತನ್ನ ಆಯುಧವನ್ನು ಬಿಸಾಡಿ ಸಮುದ್ರವನ್ನು ಬದಿಗೆ ಸರಿಸಿಬಿಟ್ಟು ಆಮೇಲೆ ನಾಗದೇವರ ಸನ್ನಿಧಾನವನ್ನು ಆರಾಧನೆ ಮಾಡಿರ್ತಕ್ಕಂಥ ಸ್ಥಳ ಇದು. ಹಾಗಾಗಿ ಎಲ್ಲ ಕಡೆ ನಾಗದೇವರ ಸನ್ನಿಧಾನ ತುಂಬಿರುವಂತಹದ್ದಾದ್ರಿಂದ ಇಲ್ಲಿ ನಾಗದೇವರ ಆರಾಧನೆಗೆ ಸರ್ಪನ ಕ್ಷೇತ್ರವೇ ಆಗಿದ್ದರಿಂದ ಇಲ್ಲಿ ಬಹಳ ಮಹತ್ವವನ್ನು ಪಡೆಯುತ್ತೆ ನಾಗದೇವರ ಆರಾಧನೆ. ಮಾತ್ರ ಅಲ್ಲ, ನಾಗ ಮತ್ತು ಸರ್ಪ ಅಂತ ಹೇಳುವಂಥದ್ದು ಎರಡೂ ಕೂಡ ಒಂದು ಪ್ರಭೇದ. ಅದರಲ್ಲಿ ಸರ್ಪ ಅಂತ ಹೇಳುವಂತಹದ್ದು ತೆಗೆದುಕೊಂಡು ಹೋಗುವಂತಹ ಎಲ್ಲ ಪ್ರಾಣಿಗಳ ಸಾಮಾನ್ಯ ನಾಮ ಅಂತ ಆದರೆ, ನಾಗ ಅಂತ ಹೇಳುವುದು ವಿಷದ ಮೂಲಕ ಶಾಪಾನುಗ್ರಹ ಶಕ್ತಿ ಕೊಡತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಪ್ರಭೇದ. ಆ ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿ ಅಂತ ಹೇಳುವ ಹಾಗೆ ನಾಗದೇವರಲ್ಲಿ ಅನಂತ ರೂಪಿಯಾದ ಭಗವಂತ ಇದ್ದಾರಂತೆ, ಸರ್ಪಗಳಲ್ಲಿ ವಾಸುಕಿಯಾಗಿ ಭಗವಂತ ಇದ್ದುಕೊಂಡು ಅನುಗ್ರಹ ಮಾಡ್ತಾನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿ ಅಂತ. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ನಾಗನ ಸನ್ನಿಧಾನಕ್ಕೆ ನಾವು ಒಂದಲ್ಲ ಬರುತ್ತಿದ್ದ ನಡ್ಕೊಳ್ತೇವೆ. ಅದು ನಾಗರ ಪಂಚಮಿ ಬರಲಿ, ಯಾವ ಸಂದರ್ಭ ಬಂದರೂ ಕೂಡ ನಾಗದೇವರಿಗೆ ಪೂಜೆ ಮಾಡೋದಿರೋ ದಿನಗಳಿಲ್ಲ. ಹಾಗಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಲಕ್ಷಾಂತರ ನಾಗವನಗಳಿದ್ದಾವೆ. ಅಲ್ಲಿಯ ಮರಗಳೇ ಸಾಕು ಈ ನಮ್ಮ ಭೂಮಿಯನ್ನು ಉಳಿಸಲಿಕ್ಕೆ ಕಾರಣವಾದ ಪ್ರಕೃತಿಯ ಸಂರಕ್ಷಣೆ. ಹಾಗಾಗಿ ಪ್ರಕೃತಿಗೂ ನಾಗನಿಗಿರತಕ್ಕಂಥ ಸಂಬಂಧ ಅವಿಭಾಜ್ಯ ಸಂಬಂಧ. ಆ ಪ್ರಕೃತಿಯನ್ನು ರಕ್ಷಣೆ ಮಾಡುವಂತಹ ದೇವತೆಯು ಕೂಡ ನಾಗದೇವರೇ, ನಾಗಬನದ ಮೂಲಕ. ಅಂತಹ ನಾಗನಿಗೆ ಅನೇಕ ಬಗೆಯಲ್ಲಿ ತೃಪ್ತಿ ಮಾಡಲಿಕ್ಕೆ ಆದರೂ ಕೂಡ ವಿಶೇಷವಾಗಿ ಆಶ್ಲೇಷ ಬಲಿ ಇರ್ಬೋದು, ನಾಗತನು ತರ್ಪಣ ಪ್ರಸನ್ನ ಪೂಜೆ ಇರ್ಬೋದು. ಇನ್ನೊಂದು ವಿಶೇಷವಾದ ಆರಾಧನಾ ಪದ್ಧತಿ ಅಂದರೆ ನಾಗಮಂಡಲೋತ್ಸವ. ಅದು ಬಹಳ, ನಾವೆಲ್ಲ ಚಿಕ್ಕದಿರಬೇಕಾದ್ರೆ ನಾಗಮಂಡಲ ಅಂತ ಹೇಳೋದು ಕೇಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಸಂಗತಿ. ಅಷ್ಟು ಕಷ್ಟಪಟ್ಟು ಯಾರೋ ಒಬ್ಬರು ಶೆಟ್ರುಗಳು ಬೊಂಬಾಯಿಂದ ಬಂದವರಿಗೆ ಸಾಧ್ಯವಾಯಿತು ಅಂತ ಹೇಳುವಷ್ಟು ಅಪರೂಪದ ಒಂದು ಕಾರ್ಯಕ್ರಮ. ಇವತ್ತು ದೇವರ ದಯೆಯಿಂದ ಅನೇಕ ಮಂದಿಗೆ ಅನುಕೂಲ ಆಗಿರುವುದರಿಂದ ನಾವು ಅಲ್ಲಲ್ಲಿ ನಾಗಮಂಡಲೋತ್ಸವ ಕಾಣುವಂಥ ಅವಕಾಶಗಳು ಸಿಗ್ತಾ ಇದ್ದಾವೆ. ವಿಶೇಷವಾಗಿ ಕಟ್ಟೆ ಮಹಾಲಿಂಗೇಶ್ವರ ದೇವರ ಪೂಜೆಯ ಭಾಗ್ಯವನ್ನು ಪಡೆದಿರತಕ್ಕಂತಹ ಈ ಮಂಜರು ಫ್ಯಾಮಿಲಿಯವರು ಅನಾದಿ ಕಾಲದಿಂದ ಭಗವಂತನ ಸೇವೆ ಮಾಡುವುದರಲ್ಲೇ ಕೃತಾರ್ಥತೆಯನ್ನು ಪಡೆದವರು. ಬಾಲ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದು ಮನೆಯಲ್ಲಿ ಅನೇಕ ಮಕ್ಕಳಿದ್ದರೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ತಾ ಇರುವಂತಹ ಸಂದರ್ಭಗಳು ಅನಿವಾರ್ಯವಾಗಿತ್ತು. ಯಾಕೆಂದರೆ ಬಡತನ ಇತ್ತು. ಹಾಗಾಗಿ ಅನೇಕ ಕಾರಣಗಳಿಂದ ಊರಿನ ದೈವದೇವರುಗಳನ್ನು, ನಾಗದೇವರನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು ಊರಿಂದ ಹೊರಗಡೆ ಹೋಗಿ ಉಟ್ಟ ಬಟ್ಟೆಯಲ್ಲಿ ಹೋಗಿ ಬಹಳ ಪರಿಶ್ರಮ ಪಡೆದು ತಮ್ಮ ಬದುಕನ್ನು ಎತ್ತರಕ್ಕೇರಿಸಿದಷ್ಟೇ ಅಲ್ಲದೆ ತಾವು ಅನೇಕ ಮಂದಿಯನ್ನು ಎತ್ತರಕ್ಕೇರಿಸುವಂಥ ಭಾಗ್ಯವನ್ನು ಪಡೆದವರು ಬಹಳಷ್ಟು ಮಂದಿ ಅಲ್ಲದಿದ್ದರು, ಕೆಲವು ಮಂದಿ. ಅಂಥದ್ರಲ್ಲಿ ಶ್ರೀಧರ ಮಂಜರು ತಂದೆಯ ಪರಂಪರೆಯ ಪೂಜೆಯನ್ನು ಮುಂದುವರೆಸಿದರೆ, ಅವರ ತಮ್ಮಂದಿರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಮಂಜರು ಬಹಳ ಹಿಂದೆನೇ ಹೈದರಾಬಾದಿಗೆ ಹೋಗಿ ಅಲ್ಲಿ ಎಲ್ಲ ಜನಗಳಿಗೆ ಬೆಳಗಾಗಬೇಕಾದ್ರೆ
ನಮ್ಮ ಮಂಜರ ಸ್ಮರಣೆ ಮಾಡಬೇಕು, ಯಾಕಂದರೆ ಸುಪ್ರಭಾತ ಅಂತ ಹೆಸರು ಅವ್ರದ್ದು. ಹಾಗಾಗಿ ಸುಪ್ರಭಾತ ಹೋಟೆಲ್ನಲ್ಲಿ ಅನೇಕ ಹೋಟೆಲ್ಗಳನ್ನು ರಚನೆ ಮಾಡಿ ಅದರಲ್ಲಿ ಸಾವಿರಾರು ಮಂದಿಗೆ ಉದ್ಯೋಗವನ್ನು ಕೊಡುವುದಷ್ಟೇ ಅಲ್ಲದೆ ತಮ್ಮ ಸತತ ಪರಿಶ್ರಮದ ಫಲವಾಗಿ ತುಂಬ ಎತ್ತರಕ್ಕೆ ಬೆಳೆಸಿದ್ರು ತಮ್ಮ ಉದ್ಯಮವನ್ನು. ಅದರ ಫಲವಾಗಿ ಅನೇಕ ಕಡೆ ನಮ್ಮ ಊರಿನಲ್ಲಿ ಅಲ್ಲಿಯೂ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂದರೆ ಕೃಷ್ಣಮೂರ್ತಿ ಮಂಜರ ಸಹಕಾರವಿಲ್ಲದೆ ಆರಾಧನೆ ನಡೆಯುವುದಿಲ್ಲ ಯಾವ ಮಠದಲ್ಲಿಯೂ ಕೂಡ. ಎಲ್ಲ ಬೇಕಾದಷ್ಟು ಯಥೇಚ್ಛವಾಗಿ ದಾನ ಧರ್ಮ ಮಾಡುವವರು ಉದಾರವಾಗಿ ಅಕ್ಕಿ ಬೇಳೆಕಾಳು ಎಲ್ಲ ಕೊಟ್ಟುಬಿಟ್ಟು ಆರಾಧನೆಗೆ ಕೃಷ್ಣಮೂರ್ತಿ ಮಂಜರ ನೆನಪಾಗದೇ ಇದ್ದರೆ ಅದು ಆಶ್ಚರ್ಯ ಆಗಲೇಬೇಕು. ಅಂತಹ ಒಂದು ದೊಡ್ಡ ಸೇವೆ ಹೈದರಾಬಾದಿನಂತೂ ಕೂಡ ನಮ್ಮ ಊರಿನ ಸಂಸ್ಥೆಗಳಿಗೆ ಉದಾತ್ತವಾಗಿ ಧಾರಾಳವಾಗಿ ದಾನ ಮಾಡುವಂಥ ಬುದ್ಧಿ ಇದ್ದರೆ ಊರಿಗಂತೂ ಕೇಳಲೇಬೇಕಾಗಿಲ್ಲ. ಊರಿನಲ್ಲಿ ಯಾವುದೇ ನಾಗಮನ ಇರ್ಬೋದು, ಯಾವುದೇ ದೇವಸ್ಥಾನ ಇರ್ಬೋದು, ಯಾವುದೇ ದೈವಸ್ಥಾನಗಳಿರ್ಬೋದು, ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬ್ರಹ್ಮಕಲಶ ಇರ್ಬೋದು ಅಥವಾ ನವೀಕರಣ ಇರ್ಬೋದು, ಎಲ್ಲ ಕಡೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆಯೂ ಕೂಡ, ಅದು ಮಾತ್ರ ಅಲ್ಲ ಬೇರೆ ಕಡೆಯೂ ಕೂಡ ಅವರಿಂದ ತುಂಬ ದೊಡ್ಡ ಸಹಕಾರ ದೊರಕಿದೆ. ಹಾಗಾಗಿ ಅವರು ಎಲ್ಲ ಧಾರ್ಮಿಕ ಕೆಲಸಗಳು ಒಂದು ATM ಇದ್ದ ಹಾಗೆ ಅವರು ತುಂಬ ಸಹಕಾರ ಮಾಡ್ತಾರೆ. ಹಾಗಾಗಿ ಕೃಷ್ಣಮೂರ್ತಿ ಮಂಜರ ಕೊಡುಗೆಯನ್ನು ಎಲ್ಲರೂ ಸ್ಮರಿಸಿಕೊಳ್ತಾರೆ. ಶ್ರೀಧರ ಮಂಜರು ಈ ಕಡೆ ದೇವರ ಪೂಜೆಯ ಮೂಲಕ ಇವರೆಲ್ಲ ಸಂಬಂಧಿರು ಕೂಡ ಊರಿನಲ್ಲಿ ಸೇವೆ ಮಾಡಿದರೆ ಉದ್ಯಮದ ಮೂಲಕ ಅಲ್ಲಿಯೂ ಗಳಿಸಿಬಿಟ್ಟು ಅದನ್ನು ಊರಿಗೂ ವಿನಿಯೋಗ ಮಾಡುವುದರ ಮೂಲಕ ಒಂದಷ್ಟು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಈ ಹಳ್ಳಿಯಲ್ಲಿ ಅವರ ಮೂಲ ಸ್ಥಾನದಲ್ಲಿ ಮೂಲ ನಾಗಬನದ ಮುಂದುಗಡೆನೆ ಹಾಲಿಟ್ಟು ಸೇವೆ ನಡೀಲಿಕ್ಕಿದೆ. ಆಮೇಲೆ ನಾಗಮಂಡಲೋತ್ಸವ ನಡೀಲಿಕ್ಕಿದೆ. ಅವರಿಗೆ 5 ಪಾತ್ರೆಗಳು ತುಂಬ ಬೇಕಾದವರು ಅಂತ ಎಲ್ಲರನ್ನೂ ಸೇರಿಸಿಬಿಟ್ಟು ಇಲ್ಲಿ ನಾಗಮಂಡಲೋತ್ಸವವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವೈದ್ಯರ ಸಹಕಾರದೊಂದಿಗೆ ದರ್ಶನ ಪಾತ್ರೆಗಳ ನರ್ತನದೊಂದಿಗೆ ಇದೊಂದು ವಿಶಿಷ್ಟವಾದ ಜಾನಪದೀಯವಾದ ಮತ್ತು ವೈದಿಕವಾಗಿರತಕ್ಕಂಥ ಸೇವೆ ಮುಂದೆ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಇವತ್ತು 2 ಸ್ವಾಮಿಗಳನ್ನು ಬರಬೇಕು ಅಂತ ಅವರು ಪ್ರೀತಿಯಿಂದ ಕರೆದಿದ್ದಾರೆ. ನಮ್ಮ ಮೇಲೆ ಮತ್ತು ಎಡನೀರು ಶ್ರೀಗಳ ಮೇಲೆ ಅವರಿಗೆ ಅನಾಥ ಕಾಲದಿಂದ ಕೂಡ ತುಂಬ ಪ್ರೀತಿ. ಹಾಗಾಗಿ ಇವತ್ತು ಉಭಯ ಶ್ರೀಗಳಿಗೂ ಬರಲಿಕ್ಕೆ ತುಂಬ ಸಂತೋಷ ಆಗಿದೆ. ಅದರ ಮಧ್ಯದಲ್ಲಿ ಎಡನೀರು ಶ್ರೀಗಳು ಕಲಾ ಪೋಷಕರು. ಅವರ ಹಿರಿಯರ ಕಾಲದಿಂದ ಏನು ಬಂದಿತ್ತು, ಇವತ್ತು ಆಶ್ರಮವಾಗಿ ಕೆಲವೇ ವರ್ಷಗಳಾದರೂ ಕೂಡ ಚಾತುರ್ಮಾಸದಲ್ಲಿ ಒಂದೇ ಒಂದು ದಿವಸ ಬಿಡದೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗ್ತವೆ. ಅಷ್ಟೇನು ಸುಲಭ ಅಲ್ಲ ಕಲಾವಿದರನ್ನು ಪೋಷಣೆ ಮಾಡೋದು. ಅಂಥ ಕಾರ್ಯಕ್ರಮ ಇವತ್ತಿಗೂ ಅವರು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಯಕ್ಷಗಾನ ಕ್ಷೇತ್ರಕ್ಕಂತೂ ತುಂಬ ದೊಡ್ಡ ಕೊಡುಗೆ ಅವರಿಂದ ನಡೀತಾ ಇದೆ. ಅವರು ಮತ್ತು ನಾವು ಇಬ್ಬರು ಕೂಡ ಇಲ್ಲಿ ತುಂಬ ಸಂತೋಷದಿಂದ ಬಂದಿದ್ದೇವೆ. ಯಾಕಂದರೆ ಶ್ರೀಧರ ಮಂಜರು ಅವರ ಅಣ್ಣ ತಮ್ಮಂದಿರೆಲ್ಲ ಸೇರಿ, ಅದರ ಜೊತೆಗೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಮಂಜರು ಅನೇಕ ಕಾರಣಗಳಿಂದ ಅವರ ಔದಾರ್ಯದ ಕಾರಣಗಳಿಂದಲೂ ಕೂಡ ಎಲ್ಲರಿಗೂ ಬೇಕಾದವರಾಗಿ ಅವರು ಎಲ್ಲರಿಗೂ ಚಿರಪರಿಚಿತರು. ಅಂತಹ ಅವರ ಪ್ರೀತಿಯ ಕರೆಗೆ ಓಕೊಟ್ಟು ಇಲ್ಲಿ ಬರಲಿಕ್ಕೆ ಸಂತೋಷ ಆಯಿತು. ಇವತ್ತು ಅದು ಸಾವಿರಾರು ಜನಕ್ಕೆ ಮಧ್ಯಾಹ್ನ ಪ್ರಸಾದ ನಡೆದು ಈಗ ನಡೀತಾನೇ ಇದೆ. ಇನ್ನು ರಾತ್ರಿವರೆಗೂ ಈ ಪ್ರಸಾದೋತ್ಸವ ನಡೆಯುತ್ತೆ. ಭಗವಂತ ಎಲ್ಲ ಜೀವಿಗಳ ಮಧ್ಯದಲ್ಲಿ ಕೂಡ ತಾನಿರ್ತಾನಂತೆ. ಹಾಗಾಗಿ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನೆ. ಭಗವಂತನ ಪೂಜೆ ಅಂದರೆ ಅದು ಎಲ್ಲ ಜೀವಗಳಲ್ಲಿರುವತಕ್ಕಂಥ ಎಲ್ಲ ಮಂದಿಗೆ ಸಂತೋಷ ಪಟ್ಟರೆ ಅದರೊಳಗಿರುವ ಭಗವಂತನೂ ಸಂತೋಷ ಪಡ್ತಾನಂತೆ. ಬ್ರಹ್ಮಚರ್ಯ ಆರಾಧನೆ ಇರ್ಬೋದು, ವೈದಿಕ ಬ್ರಾಹ್ಮಣರಿಗೆ ಆಗಬೇಕಾಗಿರತಕ್ಕಂಥ ಎಲ್ಲ ಮಾನ ಸಮ್ಮಾನಗಳಿರ್ಬೋದು, ಅದೇ ರೀತಿ ಎಲ್ಲ ಕಲಾವಿದರಿಗೆ ಆಗತಕ್ಕಂಥ ಸಮ್ಮಾನಗಳ ಜೊತೆಗೆ ಉದಾತ್ತವಾದ ಧಾರಾಳವಾದ ರೀತಿಯಲ್ಲಿ ಅನ್ನ ಸಂತರ್ಪಣೆ ನಡೆದು ಮುಂದೆ ಸೂರ್ಯಾಸ್ತನ ಸಂದರ್ಭದಲ್ಲಿ ಹಾಲಿಟ್ಟು ಸೇವೆ ನಡೀಲಿಕ್ಕಿದೆ. ಆನಂತರ ನಾಗಮಂಡಲೋತ್ಸವ ನಡೀಲಿಕ್ಕಿದೆ. ಈ ಎಲ್ಲ ಸೇವೆಗಳಿಂದ ನಾಗದೇವರು ಸಂತೃಪ್ತರಾಗಿದ್ದುಕೊಂಡು ಸಂಕರ್ಷಣರೂಪಿಯಾದ ಭಗವಂತನ ವಿಶೇಷ ಅನುಗ್ರಹ ಅವರ ಮೇಲೆ ಆಗಿ ಹಾಲಿಟ್ಟು ಸೇವೆಯಲ್ಲಿ ಮತ್ತು ನಾಗಮಂಡಲೋತ್ಸವದಲ್ಲಿ ಒಳ್ಳೆಯ ಪ್ರಸಾದ ಅವರು ಭಗವಂತ ಕೊಟ್ಟು ಅವರ ಕುಟುಂಬಕ್ಕೆಲ್ಲ ಶ್ರೇಯಸ್ಸಾಗತ್ತೆ. ಅವರ ಪರಿವಾರಕ್ಕೆಲ್ಲ ಶ್ರೇಯಸ್ಸಾಗಲಿ. ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಈ ಧಾರ್ಮಿಕ ಶ್ರದ್ಧೆ, ಪಾರಂಪರಿಕವಾದ ಆಚರಣೆಗಳಲ್ಲಿ ಶ್ರದ್ಧೆ ನಿರಂತರವಾಗಿ ಉಳಿದು ಈ ಮನೆತನದಿಂದ ದೀರ್ಘಕಾಲ ಸಮಾಜಕ್ಕೆ ಸೇವೆ ಸಂದಾಗಲಿ. ಧಾರ್ಮಿಕ ಮತ್ತು ಸಾಮಾಜಿಕವಾದ ಸೇವೆಯಲ್ಲಿ ಈ ಮನೆತನ ಯಾವತ್ತೂ ಕೂಡ ಶಾಶ್ವತವಾಗಿ ಸಮಾಜಕ್ಕೆ ಬೇಕಾದ ಮನೆತನವಾಗಿ ಉಳಿಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಎಲ್ಲ ಭಗವದ್ಭಕ್ತರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿ ಲಕ್ಷ್ಮೀ ನರಸಿಂಹ ಮತ್ತು ನಮ್ಮ ಕ್ಷೇತ್ರಾಧೀಶನಾದ ಸುಬ್ರಹ್ಮಣ್ಯನ ನಾಗದೇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ, ನಮ್ಮ ಪ್ರೀತಿಯ ಆತ್ಮೀಯರಾಗಿರತಕ್ಕಂಥ ಎಡನೀರು ಮಠಾಧೀಶರನ್ನು ಕೂಡ ಅಭಿನಂದಿಸುತ್ತಾ, ಈಗ ನಮ್ಮ ಮಾತು ಅಲ್ಲದೇನೆ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಕ್ಷೇತ್ರ ಮಾರಣಕಟ್ಟೆ ಇದರ ಅರ್ಚಕ ಬಂಧುಗಳಾದಂತಹ ಶ್ರೀ ಶ್ರೀಧರ ಮಂಜ ಮತ್ತು ಸಹೋದರರು
ಸೇವಾ ರೂಪದಲ್ಲಿ ನಡೆಸ್ತಾ ಇರುವಂತಹ ನಾಗ ಚತುಷ್ಪವಿತ್ರ ನಾಗಮಂಡಲೋತ್ಸವ ಇವತ್ತು ಇಲ್ಲಿ ನಡೀತಾ ಇದೆ. ನಾಗಾರಾಧನೆಯ ಬಗ್ಗೆ, ನಾಗಮಂಡಲದ ಮಹತ್ವದ ಬಗ್ಗೆ ಪೂಜ್ಯ ಸುಬ್ರಹ್ಮಣ್ಯ ಶ್ರೀಗಳು ಬಹಳ ಸವಿವರವಾಗಿ ಅದನ್ನು ತಿಳಿಸಿದರು. ನಾನು ಮತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಅನ್ನೋದು ಬಹಳ ಮಹತ್ತರವಾದಂಥ ಒಂದು ಪರಿಕಲ್ಪನೆಯನ್ನು ಹೊಂದಿರೋಂಥ ಒಂದು ಧರ್ಮ. ಕೆಲವೊಮ್ಮೆ ಯುಕ್ತಿವಾದಿಗಳು ಕೇಳ್ಬೋದು, ನೀವು ದೇವರನ್ನು ನೋಡಿದ್ದೀರ ಪ್ರತ್ಯಕ್ಷವಾಗಿ ಅನ್ನೋದಾಗಿ. ಖಂಡಿತವಾಗಿಯೂ ದೇವರನ್ನು ಪ್ರತ್ಯಕ್ಷವಾಗಿ ನೋಡಿದ ಒಂದು ಧರ್ಮ ಇದ್ದರೆ ಅದು ಹಿಂದೂ ಧರ್ಮ, ಸನಾತನ ಧರ್ಮ. ನಾವು ಗೋವಿನಲ್ಲಿ 33 ಕೋಟಿ ದೇವತೆಗಳನ್ನು ನಾವು ನೋಡ್ತೇವೆ. ಅಂತೆಯೇ ನಾಗಾರಾಧನೆಯಲ್ಲಿ ಸರ್ಪದ ಮೂಲಕ ನಾವು ನಾಗಾರಾಧನೆ ಮಾಡಿ ಪ್ರತ್ಯಕ್ಷವಾಗಿ ನಾಗದೇವರನ್ನು ನಾವು ನೋಡ್ತೇವೆ. ನಾವು ಪಶು ಪಕ್ಷಿಗಳಲ್ಲಿ ದೇವರನ್ನು ನೋಡ್ತೇವೆ, ನಾವು ಮರದಲ್ಲಿ ದೇವರನ್ನು ನೋಡ್ತೇವೆ, ನಾವು ಆಲದ ಮರದಲ್ಲಿ ತ್ರಿಮೂರ್ತಿಗಳನ್ನು ನಾವು ಸಂಕಲ್ಪ ಮಾಡಿ ನಾವು ಪೂಜಿಸ್ತೇವೆ. ಹಾಗಿರುವಾಗ ಸನಾತನ ಧರ್ಮ, ಹಿಂದೂ ಧರ್ಮದ ಒಂದು ಪರಿಕಲ್ಪನೆ ಬಹಳ ದೊಡ್ಡದಾದಂಥ ಒಂದು ಪರಿಕಲ್ಪನೆ. ಅದರ ಒಂದು ಅಂಗವಾಗಿ ಇವತ್ತು ಈ ನಾಗಮಂಡಲ ಅನ್ನುವಂಥ ಈ ಉತ್ಸವ ಈ ಕರಾವಳಿಯಾದ್ಯಂತ ಬಹಳ ಪ್ರಚಲಿತವಾಗಿ ಇವತ್ತು ಸೇವೆ ನಡೆಯಲ್ಪಡ್ತಾ ಇದೆ. ಒಂದು ರೀತಿಯಲ್ಲಿ ಧಾರ್ಮಿಕ ಉತ್ಸವ ಹೌದು, ಅದು ನಮ್ಮ ಸಂಸ್ಕೃತಿ ಸಂಸ್ಕಾರ ಕೂಡ ಹೌದು. ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಕಡೆಯಲ್ಲಿ ನಾಗಮಂಡಲ ಉತ್ಸವವನ್ನು ನಾವು ನೋಡ್ತೇವೆ. ಕೃಷ್ಣಮೂರ್ತಿ ಮಂಜರು ಅವರ ಸಹೋದರ ಅಂತ ಶ್ರೀಧರ ಮಂಜೂರು ಅವರ ಎಲ್ಲ ಸಹೋದರರು ಸೇರಿಕೊಂಡು ಇವತ್ತು ಈ ಸೇವೆಯಲ್ಲಿ ನಡೀತಾ ಇದೆ. ಬಹುಶಃ ಅವರಿಗೆ ಅವರ ಸ್ವಂತಕ್ಕೆ ಒಂದು ಆಶ್ಲೇಷ ಬಲಿ ಅವರ ಮನೆಯಲ್ಲಿ ಮಾಡಿದರೂ ಸಾಕು, ಆ ಪುಣ್ಯ ಅವರಿಗೆ ಸಿಗ್ತಾರೆ. ಆದರೆ ಇಷ್ಟು ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ನಾಗಮಂಡಲವನ್ನು ಇಲ್ಲಿ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಎಲ್ಲ ಜನರಿಗೆ, ಎಲ್ಲ ಭಕ್ತರಿಗೆ ಅದು ಅನುಕೂಲವಾಗಬೇಕು, ಆ ನಾಗದೇವರ ಅನುಗ್ರಹ ಎಲ್ಲರ ಮೇಲೆ ಕೂಡ ಅದು ಉಂಟಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇಷ್ಟು ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗಾಗಲೇ ಪೂಜ್ಯ ಶ್ರೀಗಳವರು ಹೇಳಿದರು ಕೃಷ್ಣಮೂರ್ತಿ ಮಂಜರವರ ವ್ಯಕ್ತಿತ್ವದ ಬಗ್ಗೆ. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ. ನಾವು ಸಂಪಾದಿಸಿದಂಥ ಹಣವನ್ನು ಅದು 3 ವಿಧದಲ್ಲಿ ಅದು ವ್ಯಯಿಸಿ ಹೋಗ್ತದೆ. ಒಂದು, ನಾವು ಅದನ್ನು ದಾನ ಮಾಡಬೇಕು. ಅದು ಧಾರ್ಮಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಮತ್ತು ನಮ್ಮ ಭೋಗಗಳಿಗೆ, ನಮ್ಮ ಅಗತ್ಯಗಳಿಗೆ ಅದನ್ನು ಉಪಯೋಗಿಸಬೇಕು. ಇದು ಎರಡೂ ಅಲ್ಲದೆ ನಾವು ಅದನ್ನು ಕೂಡಿಟ್ಟರೆ ಅದು 3ನೇ ಗತಿಯನ್ನು ಕಾಣ್ತದೆ, ಅಂದರೆ ನಾಶದ ಗತಿಯನ್ನು ಕಾಣ್ತದೆ ಅನ್ನೋದು ಒಂದು ಸುಭಾಷಿತದಲ್ಲಿ ಹೇಳಲ್ಪಡ್ತದೆ. ಹಾಗೆ ಅದನ್ನು ನಿಲ್ಲಿಸಿಕೊಂಡು ಇವತ್ತು ತಮ್ಮ ಊರಿನಲ್ಲಿ ಯಾವ ರೀತಿಯ ಬ್ರಹ್ಮಕಲಶ ಇರ್ಬೋದು, ಅಥವಾ ಜೀರ್ಣೋದ್ಧಾರ ಕೆಲಸಗಳಿರ್ಬೋದು, ನಾಗಮಂಡಲ ಇರ್ಬೋದು, ಈ ರೀತಿ ಎಲ್ಲ ರೀತಿಯ ಕೆಲಸಗಳಿಗೆ, ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು ಅಥವಾ ಬೇರೆ ಬೇರೆ ಕಲಾ ಪ್ರಾಕಾರಗಳಿರ್ಬೋದು, ಅದರ ಒಂದು ಏಳಿಗೆಗಾಗಿ ತಾವು ದುಡಿದಂಥ ಆ ಸಂಪತ್ತನ್ನು ಇವತ್ತು ವ್ಯವಹರಿಸ್ತಾ ಇದ್ದಾರೆ. ಹಾಗಿರುವಾಗ ತಾವು ದುಡಿದಂತಹ ಆ ಸಂಪತ್ತನ್ನು ಈ ರೀತಿಯಲ್ಲಿ ದಾನದ ರೂಪದಲ್ಲಿ ಸಮಾಜಕ್ಕೆ ಹಂಚುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರ ಒಂದು ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯದಲ್ಲಿ ನಡೀತಾ ಇರೋದು ಖಂಡಿತವಾಗಿ ಒಂದು ಶ್ಲಾಘನೀಯ. ಇವತ್ತು ಅದು ಕೂಡ ನಮಗೆ ಬಹಳ ಪವಿತ್ರವಾದಂಥ ಒಂದು ದಿವಸ, ಯುಗಾದಿಯ ದಿವಸ. ಇವತ್ತು ನಮ್ಮ ಹೊಸ ವರ್ಷ ಇವತ್ತು ಪ್ರಾರಂಭವಾಗ್ತಾ ಇದೆ. ಪರಾಭವ ನಾಮ ಸಂಸಾರ. ಪರಾಭವ ಅಂದ ಕೂಡಲೇ ಎಲ್ಲರಿಗೂ ಅದರ ಅರ್ಥ ಗೊತ್ತಿದೆ. ಆದರೆ ಅದು ಒಂದು ಅರ್ಥದಲ್ಲಿ ನಮ್ಮ ಧರ್ಮದ ಎದುರಾಗಿರುವಂಥ ಯಾವ ದುಷ್ಟ ಶಕ್ತಿಗಳಿವೆ ಅದಕ್ಕೆ ಪರಾಭವ ಆಗಬೇಕು. ನಮ್ಮೊಳಗೆ ತುಂಬಿದಂಥ ಯಾವ ಋಣಾತ್ಮಕವಾದಂತಹ ಶಕ್ತಿಗಳಿವೆ ಅದಕ್ಕೆ ಪರಾಭವ ಆಗಬೇಕು. ಆ ರೀತಿಯಲ್ಲಿ ಅಂತಹ ಶಕ್ತಿಗಳಿಗೆ ಪರಾಭವವಾಗಿ ನಮ್ಮ ವಿಜಯ ಆ ಮೂಲಕ ಆಗಬೇಕು. ಆ ಅರ್ಥದಲ್ಲಿ ಈ ಪರಾಭವ ನಾಮ ಸಂವತ್ಸರ ಖಂಡಿತವಾಗಿಯೂ ನಮಗೆ ಅದು ಶುಭವನ್ನು ತರಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹಾರೈಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಸುಬ್ರಹ್ಮಣ್ಯ ಶ್ರೀಗಳು ಇವತ್ತು ಭಾಗವಹಿಸಿದ್ದಾರೆ. ಖಂಡಿತವಾಗಿಯೂ ಇಂತಹ ನಾಗಮಂಡಲ ಉತ್ಸವಗಳಲ್ಲಿ ಅವರು ಬಂದು ಭಾಗವಹಿಸುವುದು ಬಹಳ ಔಚಿತ್ಯಪೂರ್ಣವಾದಂಥ ವಿಷಯ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಅನ್ನೋದು ನಮಗೆಲ್ಲ ತಿಳಿದಂಥ ಒಂದು ಕ್ಷೇತ್ರ. ನಾವು ನಾಗದೋಷ ಇರ್ಬೋದು, ನಾಗ ಅನ್ನುವಂತಹ ಒಂದು ದೇವತೆ ಅದು ನಮಗೆ ಸಂಪತ್ತಿಗೂ ಸಂತಾನಕ್ಕೂ ಎರಡಕ್ಕೂ ಒಂದು ಅಧಿದೇವತೆ. ನಾವು ಯಾವ ರೀತಿಯಲ್ಲಿ ಆದರೂ ದೈವಜನ ಬಳಿ ಹೋಗಿ ನಮ್ಮ ಕಷ್ಟ ಕಾಲದಲ್ಲಿ ಕೇಳಿದರೆ ಖಂಡಿತವಾಗಿಯೂ ನಮಗೆ ಒಂದಲ್ಲ ಒಂದು ರೀತಿಯಿಂದ ಆ ನಾಗನ ಅನುಗ್ರಹದ ಒಂದು ಅನಿವಾರ್ಯತೆ ಇರ್ತದೆ. ಹಾಗಿರುವಾಗ ಇವತ್ತು ಬಹಳಷ್ಟು ಜನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಇವತ್ತು ಆಶ್ರಯಿಸ್ತಾ ಇದ್ದಾರೆ.
ಅಂತ ಕ್ಷೇತ್ರದಿಂದ ಸುಬ್ರಹ್ಮಣ್ಯ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಖಂಡಿತವಾಗಿಯೂ ಈ ಕಾರ್ಯಕ್ರಮ ಇಬ್ಬರು ಯತಿಶ್ರೇಷ್ಠರು ವೇದಿಕೆ ಮೇಲಿದ್ದಾರೆ. ದೂರದ ಕಾಸರಗೋಡಿಂದ ಅವರ ಚಾತುರ್ಮಾಸಕ್ಕೆ ನಾನು ಹೋಗಿ ಅವರ ಆಶೀರ್ವಾದ ಪಡೆಯತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಇನ್ನೊಬ್ಬರು ನಮ್ಮ ಹೃದಯಕ್ಕೆ ತಂದ ಹತ್ತಿರ ಆಗಿರ್ತಕ್ಕಂಥ ಪೂಜ್ಯ ದೂರದ ಮುಂಬೈ ಕೂಡ ನಾನು ಅವರನ್ನು ಕರೆಸ್ಕೊಂಡಿದ್ದೆ. ಇವತ್ತು ಕೃಷ್ಣಮೂರ್ತಿ ಮಂದಿರು ಶ್ರೀಧರ ಮಂದಿರವರ ಒಂದು ದೊಡ್ಡ ಈ ಊರಿನ ಒಂದು ಸಾಧನೆ ಅಂತ ಭಾವಿಸ್ತಾರೆ. ಹೇಳ್ತಾರೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಬಹುಶಃ ಸನ್ಯಾಸ ಅದು ಪ್ರದರ್ಶನ ಆಗಬಾರ್ದು, ನಿದರ್ಶನ ಆಗಬೇಕು ಅಂತ ನಿಟ್ಟಿನಲ್ಲಿ ಇಬ್ಬರು ಸಂತಶ್ರೇಷ್ಠರು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ನಾಗಮಂಡಲ ಅಂತ ಹೇಳಿದರೆ ಬಹುಶಃ ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸ್ವಾಮೀಜಿಯವರು ನಮ್ಮ ಸುಬ್ರಹ್ಮಣ್ಯ ಸ್ವಾಮೀಜಿಯವರು. ಎಲ್ಲಿ ಸಾತ್ವಿಕತೆ ಇದೆಯೋ ಅಲ್ಲಿ ತಾನಿರ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥ ನಮ್ಮ ಎಡನೀರು ಮಠದ ಸ್ವಾಮೀಜಿಯವರು. ಮತ್ತೊಬ್ಬರು ನಮ್ಮ ಸವ್ಯಸಾಚಿ, ಬಹುಶಃ ಯಕ್ಷಗಾನದ ಒಂದು ಅಥಾರಿಟಿ ಅಂತ ಹೇಳ್ಬೋದು. ನಾನು ಅವರ ಅಭಿಮಾನಿ ಕೂಡ. ಹಾಗಾಗಿ ನಾನು ಅವರಿಗೆ ಭಗವಂತ ಅವರಿಗೆ ಶುಭವನ್ನು ಮುಂಟು ಮಾಡಲಿ. ನೂರಾರು ಒಂದು ಯಕ್ಷಗಾನ ಪುಸ್ತಕಗಳು ತಮ್ಮ ಮೂಸೆಯನ್ನು ಮೂಡಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಬಹುಶಃ ನಾವೆಲ್ಲ ಅದೃಷ್ಟವಂತರು. ನಾವು ಮೊನ್ನೆ ಒಂದು 12 ಜನ ಶಾಸಕರು ಅಮೇರಿಕ ಪ್ರವಾಸ ಮಾಡಿದ್ವಿ. ಅಲ್ಲಿ ನಮಗೆ ಒಂದು ಅಭ್ಯಾಸ ಪ್ರವಾಸ ಅಂತೇಳಿ, ಒಂದು ಸ್ಟಡಿ ಟೂರ್ ಅಂತೇಳಿ, ಅಲ್ಲಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಬಾಸ್ಟನ್ ಯೂನಿವರ್ಸಿಟಿ ಹೋಗ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿ ಬಂತು. ನಮ್ಮೊಂದು 10-12 ಜನ ಅಲ್ಲಿ ನಮ್ಮ ಬಂಧುಗಳಲ್ಲಿ ಸೆಟ್ಲ್ ಆಗಿದ್ದಾರೆ. ಒಬ್ಬೊಬ್ಬರು 100-150 ಕೋಟಿ ಬಾಳ್ತಾರೆ. ಆದರೆ ನೆಮ್ಮದಿ ಇದೆ ಕೇಳಿದ್ರೆ ನೆಮ್ಮದಿ ಇಲ್ಲ. ನಿದ್ರೆ ಬರುತ್ತೆ ಕೇಳಿದ್ರೆ ನಿದ್ರೆ ಮಾತ್ರ ತೊಗೊಂಡ್ರೆ 4 ಗಂಟೆ ನಿದ್ರೆ ಮಾಡ್ತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದಾಗ ಮೈ ಸನ್ ಇಸ್ ಮೈ ಪ್ರಾಬ್ಲಮ್, ಮೈ ಡಾಟರ್ ಇಸ್ ಮೈ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಹಾಗಾಗಿ ಬಹುಶಃ ಎಷ್ಟು ಒಳ್ಳೆ ಪರಂಪರೆ ನೋಡಿ. ಈ ಬಹುಶಃ ತುಳುನಾಡು ಅಂತ ಹೇಳಿದರೆ ಭೂಲೋಕದ ಸ್ವರ್ಗ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಗಾಳಿಪಟ ಎಷ್ಟೇ ಮೇಲೆ ಹೋದರೂ ಕೂಡ ಸೂತ್ರ ನಮ್ಮ ಕೈಲಿ ಇರಬೇಕಂತೆ. ಹಕ್ಕಿ ಎಷ್ಟೇ ಎತ್ತರ ಕಾಯ್ದರೂ ಕೂಡ ಅದು ಕಾಳು ತಿನ್ನೋದಕ್ಕೆ, ನೀರು ಕುಡಿಯೋದಕ್ಕೆ ನೆಲಕ್ಕೆ ಬರಲೇಬೇಕಂತೆ. ಹಾಗಾಗಿ ನಮ್ಮ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು ನಮ್ಮ ಹಿರಿಯರು ನಮಗೆ ಕೊಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತೇನೆ. ಇಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ ಅಗತ್ಯತೆ ಸೊಲ್ಲನ್ನು ಪಲ್ಲವಿಸ್ತವಂತೆ. ಹಾಗಾಗಿ ಬಹುಶಃ ವರ್ಷಕ್ಕೆ 1 ಸಲ, 2 ಸಲ, 3 ಸಲ ನಾವು ನಮ್ಮ ನಾಗಸ್ಥಾನವನ್ನು, ಮೂಲಸ್ಥಾನವನ್ನು, ದೈವಸ್ಥಾನವನ್ನು ಮುಂದಿಟ್ಕೊಂಡು ನಮ್ಮ ಊರಿಗೆ ಬರುವಂಥ ಕೆಲಸ ಆಗ್ತದೆ. ತನ್ಮೂಲಕ ತಮ್ಮ ಸಂಬಂಧಗಳು ಗಟ್ಟಿಯಾಗ್ತದೆ, ನಮ್ಮ ಕುಟುಂಬದ ಬೇರು ಗಟ್ಟಿಯಾಗ್ತದೆ. ಮೊನ್ನೆ ಅಮೆರಿಕದಲ್ಲಿ ನಾನು ಕೂಡ ಒಂದು ಸಭೆಯಲ್ಲಿ ಹೇಳಿದ್ದೆ ಮಾತನ್ನು. ಅಲ್ಲಿಯ ಚೀಫ್ ಜಸ್ಟಿಸ್ ಆಫ್ ಅಮೆರಿಕ, ಅಲ್ಲಿಯ ಶ್ರೇಷ್ಠ ನ್ಯಾಯಾಧೀಶರು, ಅಲ್ಲಿ ಅವ್ರ ಮುಂದೆ ಒಂದು ಅರ್ಜಿ ಬರ್ತದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಮನೇಲಿರ್ತಕ್ಕಂಥ ಗನ್ ತೊಗೊಂಡೋಗಿ, ನಾವೆಲ್ಲ ಪೆನ್ ಇಟ್ಟರೆ ಅವ್ರ ಪ್ರತಿ ಮನೇಲಿ ಗನ್ ಇಡ್ತಾರೆ. ಗನ್ ತೊಗೊಂಡೋಗಿ 15-20 ಜನರ ಸಾವಿಗೆ ಕಾರಣರಾಗ್ತಾರೆ. ಕೊನೆಗೆ ತಾವೇ ಸೆಲ್ಫ್ ಶೂಟ್ ಮಾಡ್ಕೊಂಡು ಸಾಯ್ತಾರೆ. ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ದ್ಯಾಟ್? ಯಾಕೆ ಈ ದೇಶ ಇಷ್ಟು ಉದ್ವಸ್ತ ಆಗ್ತದೆ, ಯಾಕೆ ಈ ಮಕ್ಕಳು ಇಷ್ಟು ಗೊಂದಲಕ್ಕೆ ಬೀಳ್ತಾರೆ ಅಂದಾಗ ಅಲ್ಲಿರ್ತಕ್ಕಂಥ ಸಾಂಸಾರಿಕ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಸಂಸ್ಕಾರದ ಕೊರತೆ. ಆಗ ಅಲ್ಲಿ ಒಂದು ತಂದೆ ಅಥವಾ ತಾಯಿ 2-3 ಮದುವೆ ಆಗ್ತಾರೆ, ಕೊನೆ ಡಿವೋರ್ಸ್ ಮಾಡ್ಕೊಳ್ತಾರೆ. ಈ ಮಕ್ಕಳು ಬೀದಿಗೆ ಬೀಳ್ತಾರೆ. ತಮಗಿಲ್ಲದ ಬದುಕು ಇನ್ಯಾರಿಗೆ ಬೇಡ ಅಂತೇಳಿ ಮಕ್ಕಳು ಈ ದಾರಿ ಹಿಡಿತಾರೆ ಅಂತಕ್ಕಂಥ ಸಮಿತಿ ಕೊಟ್ಟಂಥ ವರದಿ. ಆಗ ಅವರು ಬೊಟ್ಟು ಮಾಡಿ ತೋರಿಸಿರ್ತಕ್ಕಂಥ ಈ ದೇಶದ ಕಡೆಗೆ 198 ದೇಶ ಇದೆ. ನೀವು ನೆನೆಸ್ಕೊಳ್ಬೇಕು, ಈ ಪ್ರಪಂಚದಲ್ಲಿ 198 ದೇಶ ಇದೆ. ಎಲ್ಲವನ್ನು ಬಿಟ್ಟು ಅವರು ನಮ್ಮ ಅಧ್ಯಾತ್ಮ, ನಮ್ಮ ಯೋಗ, ನಮ್ಮ ಧ್ಯಾನ, ನಮ್ಮ ಪ್ರಾಣಾಯಾಮ, ನಮ್ಮ ಭಜನೆಗಳು, ನಮ್ಮ ಸಂಕೀರ್ತನೆಗಳು, ನಮ್ಮ ಬದುಕಿನ ರೀತಿ, ನಮ್ಮ ಸಂಬಂಧಗಳು. ಆದರೆ ಅನ್ಫಾರ್ಚುನೇಟ್ಲಿ, ನಾನು ಇಂಟೆನ್ಷನ್ಲಿ ಹೇಳ್ತೀನಿ, ಅನ್ಫಾರ್ಚುನೇಟ್ಲಿ ಅವರು ನಮ್ಮ ಕಡೆ ಮುಖ ಮಾಡಿ ನಿಂತಿದ್ದಾರೆ. ನಾವು ಪಾಶ್ಚಿಮಾತ್ಯ ಕಡೆಗೆ, ವೆಸ್ಟರ್ನ್ ಕಲ್ಚರ್ ಕಡೆ ನಾವು ಮುಖ ಮಾಡಿ ನಿಂತಿದ್ದೀವಿ. ನಮ್ಮ ಬದುಕು ಆ ರೀತಿ ವಾಳ್ತಾ ಇದೆ. ನಮ್ಮ ಪೂರ್ವಜರಲ್ಲಿ ಶ್ರೀಮಂತಿಗೆ ಇರಲಿಲ್ಲ. ನಮ್ಮ ಕೃಷ್ಣಮೂರ್ತಿ ಮಂದಿರ ಬಗ್ಗೆ ಹೆಮ್ಮೆ ಅಂತೇಳಿ ನಾನು ತುಂಬ ಒತ್ತಡದಲ್ಲಿದ್ದೀನಿ. ಆದರೆ ಮನುಷ್ಯ ತಾನು ಬದುಕುವುದಲ್ಲ, ಈ ಸಮಾಜ ಕೂಡ ಬದುಕುವಂತೆ ದೊಡ್ಡ ಮನಸ್ಸನ್ನು ಮಾಡ್ತಿದ್ದಾರೆ. ಹೇಳ್ತಾರೆ, ನಮಗೆ ಮೊದಲು ಶ್ರೀಮಂತಿಗೆ ಇರಲಿಲ್ಲ, ಆದರೆ ಶ್ರೀಮಂತಿಗೆ ಬದುಕಿಂದ ನೆಮ್ಮದಿಯ ಬದುಕು ಶ್ರೀಮಂತನನ್ನು ಕಂಡುಕೊಂಡು ನಮ್ಮನ್ನು ಬದುಕಿದ್ದಾರೆ. ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲಿರುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹಪರವನ್ನು ತಿಳಿದೋಡೇನಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವೇ ಕಂಡಿದ್ದಾಗಿ ಈ ರೀತಿ ನೆಮ್ಮದಿ ಬದುಕು ಸಾಧ್ಯ ಆಗಿರ್ತಾ ಇದ್ದಾರೆ. ನಾನು ಮೊನ್ನೆ ರಾಬಿನ್ಸನ್ ಅಂತೇಳಿ ಅವರು ದಿ ಲಾಸ್ಟ್ ಲೆಕ್ಚರ್ ಅಂತೇಳಿ ಒಂದು ಕಡೆ ಒಂದು ಭಾಳ ಇಡೀ ಪ್ರಪಂಚದಲ್ಲೇ ಭಾಳ ಒಂದು ಒಳ್ಳೆಯ ಪುಸ್ತಕ. ಅವರು ಒಂದು ಕಡೆ ಬರೀತಾರೆ,
ಅವರಿಗೆ ಕ್ಯಾನ್ಸರ್ 4th ಸ್ಟೇಜಲ್ಲಿ ಇರ್ತಾರೆ. ಭಾಳ ದೊಡ್ಡ ಒಬ್ಬ ದಾರ್ಶನಿಕ, ಒಳ್ಳೆಯ ಭಾಷಣಕಾರ. ಅವಾಗ ಅವ್ರು ಹೇಳ್ತಾರೆ, ಜಗತ್ತಿಗೆ ನಿಮ್ಮ ಸಂದೇಶ ಏನು, ನಿಮ್ಮ ಬದುಕಿನ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಫೈನಲಿ ವಿ ಆರ್ ಆನ್ಸರೇಬಲ್ ಟು ಅವರ್ ಆತ್ಮ ಅಂತೇಳಿ. ಒಬ್ಬ ಶಾಸಕನಾಗಿ ಐ ಆಮ್ ಆನ್ಸರೇಬಲ್ ಟು ಮೈ ಆತ್ಮ. ಒಬ್ಬ ಸ್ವಾಮೀಜಿಯಾಗಿ ಕೊನೆಗೆ ನಮ್ಮನ್ನು ಕೇಳ್ತದೆ, ವೆದರ್ ಯು ಲೀವ್ಡ್ ಎ ರೈಟ್ಫುಲ್ ಲೈಫ್ ಆರ್ ರಾಂಗ್ಫುಲ್ ಲೈಫ್ ಅಂತೇಳಿ. ವಿ ಮಸ್ಟ್ ಬಿ ಏಬಲ್ ಟು ಆನ್ಸರ್, ಎಸ್ ಐ ಲೀವ್ಡ್ ಎ ರೈಟ್ಫುಲ್ ಲೈಫ್ ಅಂತೇಳಿ. ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಅಣ್ಣ, ಒಬ್ಬ ಶಿಕ್ಷಕ, ಒಬ್ಬ ಡಾಕ್ಟ್ರು, ಯಾರೇ ಆಗಲಿ ಕೊನೆಗೆ ನಮ್ಮ ಆತ್ಮ ಒಬ್ಬ ರೀತಿಯಲ್ಲಿ. ಹಾಗಾಗಿ ನಾವು ಜಗತ್ತಿಗೆ ಆಗಲ್ಲ, ಆ ಜಗದೀಶನಿಗಾಗಿ ನಾವು ಬದುಕಬೇಕಂತೆ. ಕುವೆಂಪುರವರ ರಾಮಾಯಣ ದರ್ಶನ ಮೊನ್ನೆ ಓದ್ತಾ ಇದ್ದೆ. ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅವರು, ಮುಂದೆ ಈ ನಾಡಿನಲ್ಲಿ ರಾಮ ಹುಟ್ಟಲಿಕ್ಕಿಲ್ಲ, ಆದರೆ ರಾಮನಂತವರು ಖಂಡಿತ ಹುಡ್ತಾರೆ ಮಾತನ್ನು ಹೇಳ್ತಾರೆ. ಆ ರಾಮ ಹೇಗಿರ್ತಾನೆ ಅಂತ ಹೇಳಿದ್ರೆ, ಶ್ರೀರಾಮನ ಆಹ್ಲಾದ ರೂಪಿ, ಔದಾರ್ಯ ನಿಧಿ, ನಿರಸೂಯಿಂ ಸರ್ವರ ಅನುರಾಧ ಭಾಜನಂ, ಮತ್ಸರ ವಿದೂರಂ, ಶಾಂತಿ ಕನಿ, ಪ್ರಿಯ ಭಾಷಿ, ಹಿತ ಸಕಂ, ಮಿತ ಮಾರ್ಗಿ, ನಗುಮುಗದ ಸಂಯಮಿ, ಕಸಜತ ಮೂರ್ತಿ, ಮೇನ್ ಜ್ಞಾನಿ, ಸಜ್ಜನ ಪ್ರೇಮಿ, ಪಂಡಿತಂ ರಸಾದರ್ಶನ, ಸ್ವಾದನಂ ಗೈವ ಸಹಜ ಕವಿ ಅಂತ ಮಾತನ್ನ ರಾಮನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಹೇಳ್ತಾರೆ, ಯೇಸು ಸಂತರು ಎನಿತು ಶರಣರು ಜ್ಞಾನ ಬೀಜವನ್ನೆಟ್ಟರು, ರಾಮರಾಜ್ಯದ ಕನಸು ಕಾಣೋದು ದೇಹ ಬಿಟ್ಟ ಮಾಂತರ ಎನ್ನುವಂತೆ ತ್ಯಾಗರಾಜರ ಗಾನ, ವಾಲ್ಮೀಕಿ ಕವನ, ರಾಮನೆಡಿಟ್ಟನೆಲ್ಲ, ಭೀಮನುಸುರಿದ ಗಾಳಿ, ವ್ಯೋಮದಿ ಭಗೀರಥನ್ ತಂದ ಸುರತಟಿನಿ, ಸೋಮನ ಬೆತ್ತ ಕಡಲ್, ಇಂದ ಹಿರಿಮೆಗೆರಿಮೆಯುಳ್ಳಂಥ ನಾಡು. ಅದಕ್ಕೆ ಪೂರಕವಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದ ಇಂಥ ಸಂತಶ್ರೇಷ್ಠರು, ಶರಣಶ್ರೇಷ್ಠರು, ವಚನ ಶ್ರೇಷ್ಠರು, ವೈದಿಕ ಶ್ರೇಷ್ಠರು ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಕೇವಲ ಕಲ್ಲು ಮುಳುಗಳು ನಾಡಿಯದಲ್ಲ, ಹೇಗೋ ಎಂದು ಬದುಕಿದವರು ನಾಡಿಯದಲ್ಲ, ವಾತ್ಸಲ್ಯದ ಸುದೇತ್ತ ಮಾತೃಭೂಮಿ, ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವೆತ್ತ ಪಿತೃಭೂಮಿ, ಹರಿಹರರು ಒಂದಾಗಿ ಮೈದಳೆದ ಪುಣ್ಯಭೂಮಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸೇರಿ ದುರ್ಗೆಯರಾದ ಕರ್ಮಭೂಮಿ, ಚತುರ್ವೇದಗಳ ತೌರಿಂದ ಮಾತನ್ನು ಈ ನಾಡಿನ ಬಗ್ಗೆ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ, ಶಾಸ್ತ್ರೇಶು ಭಾರತ ರಮ್ಯಂ ಅಂತೇಳಿ. ಭಾರತ ಜಗತ್ತಿನ ಆಧ್ಯಾತ್ಮಿಕ ಆಗ್ರೇಸರ ಸ್ನೇಹಿತರೆ. ನಾವೆಲ್ಲ ನೋಡ್ತಾ ಇದ್ದೀವಿ ಈ ಸುತ್ತಮುತ್ತ ಏನು ನಡೀತಾ ಇದೆ. ಆದರೆ ಈ ದೇಶ ಹಾಗಲ್ಲ. ಯಾವತ್ತೂ ಇನ್ನೊಬ್ಬರ ಮೇಲೆ ದಾಳಿ ಮಾಡಿ ದೇಶ ಅಲ್ಲ, ನಮ್ಮ ಮೇಲೆ ದಾಳಿ ಆಗಿದೆ. ಆದರೆ ಇವತ್ತು ಹೇಳ್ತಾರೆ, ಈ ವೇದಿಕೆ ಮೇಲೆ ಅಂತ ಹೇಳ್ತೇನೆ, ಸಮರ್ಥವಾಗಿ ಎದುರಿಸುವಂಥ ಒಂದು ತಾಕತ್ತನ್ನು ಭಗವಂತ ಈ ನೆಲಕ್ಕೆ ಕೊಟ್ಟಿದ್ದಾನೆ, ಈ ಮಣ್ಣಿಗೆ ಕೊಟ್ಟಿದ್ದಾನೆ. ಯಾಕಂತ ಹೇಳಿದರೆ ಈ ಮನುಕುಲ ಮತ್ತು ಈ ಮಣ್ಣು ರಾಮನನ್ನ ಸದಾ ಅನುಕರಣೆ ಮಾಡ್ತಾ ಬಂದಿದೆ. ರಾಮನಿಗೆ ಸ್ವರ್ಣನಗರಿಯನ್ನು ಕಟ್ತಾನೆ ರಾವಣ, ಆದರೆ ಅನುಕರಣೆ ಇವತ್ತು ರಾಮನಿಗೆ ಆಗ್ತಾ ಇದೆ. ಕಂಸನಿಗೆ ಎಲ್ಲ ಇದ್ದಂಥ ಮಹಾರಾಜ, ಆದರೆ ಕೃಷ್ಣನ ಅನುಸರಣೆ ನಾವು. ಹಾಗಾಗಿ ಇವತ್ತು ಖಂಡಿತವಾಗಿಯೂ ಯಮಧರ್ಮರಾಯನ ಆಸ್ಥಾನವನ್ನು ಹುಟ್ಟು ಬಂದ ನಚಿಕೇತನ ವಂಶಸ್ಥರು ನಾವು. ಎಲ್ಲವನ್ನು ಕೂಡ ನಾವು ನಮ್ಮ ಮಕ್ಕಳಲ್ಲಿ ತುಂಬಬೇಕಾಗಿದೆ. ನಮ್ಗೆ ಒಳ್ಳೆ ಪರಂಪರೆ ಇದೆ. ಆದರೆ ಎಲ್ಲೊಂದು ಕಡೆಗೆ ನಾವು ಡಿಗ್ರಿ ಕೊಡುವಲ್ಲಿ ನಾವು ಸಾಫಲ್ಯತೆಯನ್ನು ಪಡಿತೀವಿ. ನಾವು MBBS ಮಾಡಿಸ್ತೀವಿ, BE ಮಾಡಿಸ್ತೀವಿ, ಹಾಗೆ IIT ಮಾಡಿಸ್ತೀವಿ, IIM ಮಾಡಿಸ್ತೀವಿ. ಆದರೆ ಸಂಸ್ಕಾರ ಕೊಡುವಲ್ಲಿ ಸೋಲ್ತಾ ಇದ್ದೀವಿ. ಹೇಳ್ತಾರೆ, ಸಂಸ್ಕಾರದ ಸ್ಪರ್ಶದಿಂದ ಹೆಪ್ಪು ತುಪ್ಪು ಆಗ್ತದೆ, ಕಬ್ಬು ಕಲ್ಲು ಸಕ್ಕರೆ ಆಗ್ತದೆ, ತಂತಿ ತಂಬೂರಿ ಆಗ್ತದೆ, ವ್ಯಾದ ವಾಲ್ಮೀಕಿ ಆಗ್ತಾನೆ, ಕಾಳಿದಾಸ ಕವಿಕುಲ ತಿಲಕನಾಗ್ತಾನಂತ. ಹಾಗಾಗಿ ಮುಂದಿನ ಮಕ್ಕಳಲ್ಲಿ ಇವತ್ತು ಸಮಸ್ಯೆ ಇರುವಂಥದ್ದು ವೈ ಟು ಲಿವ್ ಆ್ಯಂಡ್ ಹೌ ಟು ಲಿವ್ ಅಂತೇಳಿ. ಯಾಕೆ ಬದುಕಬೇಕು ಅಂತ, ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆ. ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು, ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕಂತ ಪ್ರಶ್ನೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮಗಳಿಗೆ ನಮಗೆ ಬೇಸರ ಅಂತ ಹೇಳಿದರೆ, ಒಳ್ಳೆಯ ಒಂದು ಚರ್ಚೆ ಇರಲಿ, ಒಳ್ಳೆಯ ಈ ಥರ ಧಾರ್ಮಿಕ ಸಭೆ ಇರಲಿ, ನಮ್ಮ ಮಕ್ಕಳು ಮುಂದೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ವಿಜ್ಞಾನ ಇವತ್ತು ವಿಷಯ ಆಗ್ತದೆ. ನನ್ನ ಶಾಸಕನಾದ ಮೇಲೆ ನಿಮ್ಗೆ ಗೊತ್ತಿರಲಿ, ಸುಮಾರು 50-60 ಡಿವೋರ್ಸ್ ಕೇಸ್ ನನ್ನ ಕೈಲಿದೆ. ಎಲ್ಲ ಮುಂದೆ ಕೂತಿದ್ದೀರಿ, 50 ವರ್ಷ 60 ವರ್ಷ ಯಜಮಾನರು ಮುಂದೆ ಕೂತಿದ್ದಾರೆ. 50 ವರ್ಷ 60 ವರ್ಷ ಒಟ್ಟಿಗೆ ಕಷ್ಟನೋ ಸುಖನೋ ಒಟ್ಟಿಗೆ ಬಾಳ್ವೆ ಮಾಡಿದಂಥವ್ರು. ಆದರೆ ಇವತ್ತೆಲ್ಲೊಂದು ಕಡೆ ಸಂಬಂಧಗಳ ಸಂಕೀರ್ಣತೆ, ಕೌಟುಂಬಿಕ ಶಿಥಿಲತೆ, ಭಾವನೆಗಳ ಯಾಂತ್ರಿಕತೆ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲೇ ನಮ್ಮ ಬದುಕು ಕಳೆದು ಹೋಗ್ತದೆ. ನಾವು ಶಾಲೆಗೆ ಹೋಗುವಾಗ ಒಂದು ವಾರಕ್ಕೊಂದ್ಸಲ ಒಂದು ನೀತಿ ಪಾಠ ಅಂತ ಇರ್ತಿತ್ತು. ಅಲ್ಲಿ ದೊಡ್ಡ ದೊಡ್ಡ ಮಹನೀಯರ ಪಾಠವನ್ನು ನಮಗೆ ನಮ್ಮ ಟೀಚರ್ಸ್ ಎಲ್ಲ ಹೇಳಿಕೊಡ್ತಾ ಇದ್ರು. ಇವತ್ತು ಎಲ್ಲೂ ಹೋಗ್ತಾ ಇದೆ. ಬಹುಶಃ ಅದೆಲ್ಲವನ್ನು ಕೂಡ ಮರಳಿ ತರುವಂಥದ್ದು, ಮತ್ತೆ ಆ ಮಣ್ಣಿಗೆ ನಾವು ಮರಳಿ ತರತಕ್ಕಂಥ ಕೆಲಸ ಆಗಬೇಕಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ, ಖಂಡಿತವಾಗಿ ಇವತ್ತು ನಮ್ಮ ಇಂಥವರ ಕೃಷ್ಣಮೂರ್ತಿ ಮಂಜ ಅಂತವರ ಒಂದು ಅವರ ಸಂತತಿ ಸಾವಿರಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಬಹುಶಃ ನಮ್ಮ ಕೈಲಿ ಏನಿಲ್ಲ ನೋಡಿ, ತುಂಬ ಕಷ್ಟಪಟ್ಟು, ನಾನು ಬಳ್ಳಾರಿಲಿದ್ದೆ, ಆವಾಗಿಂದ ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಹಾಗಾಗಿ ಹೇಳ್ತೀವಲ್ಲ, ತುಂಬ ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಂಥವರ ಸಂತತಿ ಸಾವಿರಾಗಲಿ, ನೆಮ್ಮದಿಯ ನೆರಳು ನಿಮ್ಮ ಮನೆಗಳನ್ನು ಕಾಯುವಂತಾಗಲಿ, ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯಂತೆ ದೈವ ಹರಿಸಲಿ ಅಂತ ಮಾತನ್ನು ಹೇಳ್ತಾ, ನಾನು ಆಗಲೇ ಹೇಳಿದಾಗೆ ಇವತ್ತು ಯುಗಾದಿ, ನಮ್ಮಲ್ಲಿ ಒಂದು ಯುಗಾದಿ ಸಂಭ್ರಮ ಅಂತೇಳಿ ನಮ್ಮ ಹಿರಿಯರು ಬಂದು ಮಾರ್ಗದರ್ಶನ ಮಾಡ್ತಾರೆ. ಕಾಪುನಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ.
ಅದರ ನಡುವೆ ನನ್ನ 5 ನಿಮಿಷ ಬಂದು ಹೋಗೋಣ ಪ್ರಭಾಕರನ್ನ ನನ್ನ ಮನೆಗೆ ಬಂದಿದ್ದರು, ಕೃಷ್ಣಮೂರ್ತಿ ಮಂಜರು ಫೋನ್ ಮಾಡಿದರು. ಅನ್ಯತಾ ಭಾವಿಸಬಾರ್ದು ಗುರುಗಳೇ, ಒಂದೇ ಒಲಿಗೆ ಅನುವು ಮಾಡಿ ಕೊಡಬೇಕು ಅಂತ ಹೇಳ್ತಾ, ಹಾಗಾಗಿ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಯಾಚನೆ ಮಾಡ್ತಾ, ಕೇವಲ ನಾವು ನೆವನ ಮಾತ್ರ ಅಂತ ಹೇಳ್ತಾರೆ. ಬದುಕು ಪಯಣ ಅದು ಕೇವಲ ಮನಸ್ಸಿನವರೇ ಮಾತ್ರ ಅಲ್ಲ, ಅದರ ಆಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾ ಅಂತೀವಿ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಸಾವು ಬದುಕಿನ ಅಂತಿಮ ಸತ್ಯ ಅಂತ ನಾವು ಮರಿಬಾರ್ದಂತೆ. ಅದು ಕೇಳ್ತಾರೆ, ಮಾತು ಮೌನಗಳ ನಡುವೆ ಏದುಸಿರ್ಬಿಡು ಬದುಕು ಪಯಣ, ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಕತ ಆವರ್ತನ ಎನ್ನುವಂತೆ ಕಾಮನ ಬಿಲ್ಲಿನಂತೆ ಕ್ಷಣಿಕವಾದ ಸಿರಿತನ, ಶರತ್ಕಾಲದ ಮೇಘದ ಚಂಚಲತೆಂದು ಯೌವನ, ಹುಲ್ಲ ಮೇಲಿನ ಮಂಜಿನ ಹನಿಯಂತೆ ಜೀವನ ಎಂದು ಮಾತನ್ನು ಹೇಳ್ತಾರೆ. ಈಗ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂಥ ಬಯಲ ಬದುಕು. ಹಾಗಾಗಿ ಬದುಕು ಅಂದರೆ ಒಂದು ಕೋಲು ಇದ್ದಾಗೆ, ಒಂದು ತುದಿ ಮತ್ತು ಕೊನೆ. ಅದರ ನಡುವೆ ಚಿಕಿತ್ಸಾಲಯ, ಹಾಗೆ ಕಾರ್ಯಾಲಯ, ವಿದ್ಯಾಲಯ, ಯೋಗ ಇದ್ರೆ ಸಚಿವಾಲಯ. ಕೊನೆಗೆ ನಾವೆಲ್ಲರೂ ಕೂಡ ಆ ಭಗವಂತನ ಮಹಾ ಆಲಯದಲ್ಲಿ ನಾವು ಸೇರಬೇಕಂತ. ಆ ನಿಟ್ಟಿನಲ್ಲಿ ಹೋಗೋ ಮುಂಚೆ ಒಂದು ಲೆಕ್ಕಾಚಾರ, ಕೆಳಗಿನ ಲೆಕ್ಕಾಚಾರ ಅಲ್ಲ, ಮೇಲಿನ ಒಂದು ಲೆಕ್ಕಾಚಾರ ಇರಲಿ ಅನ್ನೋದು ಮಾತನ್ನು ಹೇಳ್ತಾ, ಇದಕ್ಕೆ ಯಾರೆಲ್ಲ ನೀವು